ಅರುಣ್ ಗುರುಜಿ, ಇನ್ನೊಂದೇನು ಅಂತ ಹೇಳಿದ್ರೆ ಮನಸ್ಕಾರಕ ಚಂದ್ರ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾನು ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳ್ಬಿಡ್ತೀನಿ. ನರೇಂದ್ರ ಮೋದಿಯವರು 7 ವರ್ಷಗಳ ಬಳಿಕ ಚೀನಾಗೂ ಹೋದರು. ಚೀನಾಗೂ ನಮಗೆ ಆಗ್ತಾನೇ ಇರಲಿಲ್ಲ. ಬಟ್ ಈಗ ಚೀನಾ, ನಾವು, ರಷ್ಯಾ ಎಲ್ಲರೂ ಕೂಡ ಒಂದಾಗ್ತಾ ಇದ್ವಿ. ಭಾರತ ಅಮೇರಿಕಾಗೆ ತುಂಬ ಕ್ಲೋಸ್ ಇತ್ತು, ಫ್ರೆಂಡ್ಶಿಪ್ ಇತ್ತು. ನರೇಂದ್ರ ಮೋದಿಯವರು ಟ್ರಂಪ್ ಜೊತೆ ತುಂಬ ಕ್ಲೋಸ್ ಇತ್ತು. ಬಟ್ ಈಗ ಇಬ್ಬರಿಗೂ ಕೂಡ ಆಗಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಟ್ಯಾರಿಫ್ ಎಲ್ಲ ಹಾಕಿರೋಗೋಸ್ಕರ. ಇದೆಲ್ಲವನ್ನ ನೋಡ್ತಾ ಇದ್ದರೆ ಸಾಮಾನ್ಯ ಜನರು ಕೂಡ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, 3ನೇ ಮಹಾಯುದ್ಧ ಆಗ್ಬಿಡುತ್ತೇನಪ್ಪ ಅನ್ನುವ ಆತಂಕ ಎಲ್ಲರಲ್ಲೂ ಕೂಡ. ಏನು ಹೇಳ್ತೀರಿ? ಯಾವುದೇ ಕಾರಣಕ್ಕೂ 3ನೇ ಮಹಾಯುದ್ಧ ಆಗಲ್ಲ. ಓಕೆ, ಫಸ್ಟ್ ತೆಗೆದಾಕ್ಬಿಡೋಣ. ಓಕೆ, ಆಮೇಲೆ ಈ ಗ್ರಹಣದಿಂದ ಅಂತೂ ಏನೂ ಆಗಲ್ಲ, ಏನೂ ಆಗಲ್ಲ, ಅದನ್ನ ತೆಗೆದಾಕ್ಬಿಡೋಣ. ಈ ಚೇಂಜಸ್ ಇತ್ತಲ್ಲ. ಇನ್ನು ಚೇಂಜಸ್ ಅಂದ್ರೆ ಇವಾಗ ಏನ್ ಗೊತ್ತಾ, ಇವಾಗ ನರೇಂದ್ರ ಮೋದಿ ಅವರು ಏನೇ ನಿರ್ಧಾರ ತಗೊಂಡ್ರು ಅವ್ರಿಗೆ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಸಮಯ. ಓಕೆ, ಅರ್ಥ ಆಯ್ತಲ್ಲ ಸರ್? ಅವ್ರಿಗೆ ಅವರ ಜಾತಕದಲ್ಲಿ ನಾವು ನೋಡಿದಂಗೆ ಇವಾಗ ಅವ್ರಿಗೆ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಸಂದರ್ಭ. ಏನು ಮಾಡಿದ್ರು ಹೆಸರು ಬರ್ತಕ್ಕಂಥದ್ದು. ಹಿಂಗ್ ಚೇಂಜ್ ಮಾಡ್ರೆ ಹಿಂಗೊಂದು ವರ್ಲ್ಡ್ ಫೇಮಸ್, ಹಿಂಗೊಂದು ವರ್ಲ್ಡ್ ಫೇಮಸ್. ಬಟ್ ಇದರಿಂದ ಅಲ್ಲಿ ಏನೋ ಒಂದು ಒಳ್ಳೇದಾಗ್ತದೆ. ಬಟ್ ಇವ್ರ ಕೈಯಿಂದ ಒಳ್ಳೇದಾಗ್ತಕ್ಕಂಥದ್ದು ಬಂದಿದೆ, ಅದು ಒಳ್ಳೇದಾಗುತ್ತೆ. ನಮ್ಮ ದೇಶಕ್ಕೆ ಒಳ್ಳೆ ಒಂದು ನಾಯಕರು ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ. ಇವ್ರಿಗೆ ಯಾವತ್ತೂ ಕೂಡ ಸೋಲಿಲ್ಲ, ಇವ್ರಿಗೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ. ಇವ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ನೋಡಿ, ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಿರ್ತಾರೆ. ಇವ್ರದ್ದು ವಿತೌಟ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಸೊ ತಲೆ ಉಪಯೋಗಿಸ್ತಾರೆ. ಮತ್ತು ಅಲ್ಲಿ ಆ ಒಂದು ರಾಜತಾಂತ್ರಿಕಗಳು ಏನಿದಾವಲ್ಲ, ಪರ್ಫೆಕ್ಟ್ ಆಗಿದೆ ಅವ್ರದ್ದು ಮಾಡಿರ್ತಕ್ಕಂಥದ್ದು ನಡೆ. ಇದರಿಂದ ನಮಗೆ ನಾವೇ ಬಲಿಷ್ಠರಾಗ್ತೀವಿ. ಸೊ ಇವಾಗ ನಮಗೆ ಎಚ್ಚರ ಆಗ್ತಾ ಇದೆ. ಇಷ್ಟು ವರ್ಷ ನಾವು ವ್ಯಾಪಾರ ಉದ್ಯಮಗಳನ್ನ ಮಾಡ್ತಿರುವಾಗ ಅಲ್ಲೇನ್ ಮಾಡ್ತಾ ಇದ್ರು, ನಾವೇನ್ ಮಾಡ್ತಾ ಇದೀವಿ? ನಾವು ದುಡ್ಡು ಕೊಟ್ರೆ ಅಲ್ಲಿಂದ ತಗೋಬೇಕು, ಅಲ್ಲಿ ದುಡ್ಡು ಕೊಟ್ರೆ ನಾವು ತಗೋಬೇಕು, ಏನೋ ಇತ್ತಲ್ಲ. ಈಗ ನಮಗೆ ನಾವೇ ಬೆಳಿಬೇಕು ಅನ್ನತಕ್ಕಂಥದ್ದು ಈಗ ನಮಗೆ ಒಳಗೊಳಗೆ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವ್ ಯಾಕೆ ಟ್ರಂಪ್ ಮೇಲೆ ಡಿಪೆಂಡ್ ಆಗಿರ್ಬೇಕು ಗುರು? ನಾವೇ ಮಾಡ್ಕೋಬೋದಲ್ಲ. ಇದು ನಮ್ಮ ನಿಮ್ಮಲ್ಲಿ ಹುಡ್ತಕ್ಕಂಥ ಪ್ರಶ್ನೆ. ಅವ್ನ್ ಯಾಕೆ ಕೈ ಕೊಡೋ, ನಾವ್ ಮಾಡ್ಕೋಬೋದಲ್ಲ. ಇವನ್ ಸ್ವಾವಲಂಬಿತನ ಬೆಳೆಸೋದಕ್ಕೆ ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಮಾರ್ಗವನ್ನು, ಅನ್ಯತಾ ಮಾರ್ಗಗಳನ್ನ ಹುಡುಕ್ತಾ ಇದ್ದಾರೆ. ಅದು ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ಯಾವುದೇ ಕಾರಣಕ್ಕೂ 3ನೇ ಮಹಾಯುದ್ಧ ಆಗಲ್ಲ. ಒಂದೇ ಒಂದು ರೀಸನ್ ಏನಪ್ಪಾ ಅಂದ್ರೆ, ಅಮೇರಿಕದವರು ಪ್ರಪಂಚದಲ್ಲಿ ಎಲ್ಲೇ ಯುದ್ಧ ಆದ್ರೂ ಕೂಡ ವೆಪನ್ಸ್ ಮಾರೋದು ಅವರೇ. ಹೌದು. ಸೊ ಆ ಸಮಯಗಳು ಅವ್ರನ್ನ ಹಂಗ ಆಟ ಆಡಿಸ್ತಾರೆ ಅಷ್ಟೇ ವಿನ, ಅವ್ರ ವ್ಯಾಪಾರಕ್ಕೋಸ್ಕರ ಯುದ್ಧ ಆಗ್ತದೆ ಅಷ್ಟೇ ವಿನ, ಏನು ಸರ್ವನಾಶ ಆಗಲ್ಲ.